ಹಲೋ ಸ್ನೇಹಿತರೆ, ನಿಮ್ಮ ಪಾಠಶಾಲೆ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಚಾರ ಪದಬಂಧ. ಈ ಒಂದು ಪದಬಂಧದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಉತ್ತರವನ್ನು ಹೇಳಬೇಕಾಗುತ್ತೆ. ಉತ್ತರ ಗೊತ್ತಿರೋರು ಕಾಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ಕಾಮೆಂಟ್ ಮಾಡಬಹುದು. ಅದಕ್ಕೂ ಮುನ್ನ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಪದಬಂಧವನ್ನು ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಪಾಟ್ಯರ ರಾಜಲಾಂಛನ. ಉತ್ತರ ಜೋಡಿ ಮೀನು. ಮುಂದಿನ ಪ್ರಶ್ನೆ, ಮುದ್ರ ರಾಕ್ಷಸ ಕೃತಿಯ ಕರ್ತೃ ಯಾರು? ಉತ್ತರ ಗೊತ್ತಿರೋರು ಉತ್ತರವನ್ನು ಕಾಮೆಂಟ್ ಮಾಡಬಹುದು. ಉತ್ತರ ವಿಶಾಖ ದತ್ತ. ಮೂರನೇ ಪ್ರಶ್ನೆ, ಭಾರತದ ಕಾರ್ನೆಲ್ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ವಿಶಾಖ ದತ್ತ. ನಾಲ್ಕನೇ ಪ್ರಶ್ನೆ, ಅಭಿಜ್ಞಾನ ಶಾಕುಂತಲ ನಾಟಕದ ಕರ್ತೃ ಯಾರು? ಉತ್ತರ ಕಾಳಿದಾಸ. ಐದನೆಯ ಪ್ರಶ್ನೆ, ಐಹೊಳೆ ಶಾಸನವನ್ನು ರಚಿಸಿದವರು ಯಾರು? ಉತ್ತರ ರವಿಕೀರ್ತಿ. ಆರನೇ ಪ್ರಶ್ನೆ, ಇಬ್ರಾಹಿಂ ರೋಜಾದ ಶಿಲ್ಪಿ ಯಾರು? ಉತ್ತರ ಮಲ್ಲಿಕ್ ಸಂಚಲ್. ಏಳನೆಯ ಪ್ರಶ್ನೆ, ಹುಮಾಯೂನ್ ನಾಮ ಪುಸ್ತಕದ ಕರ್ತೃ ಯಾರು? ಉತ್ತರ ಗೊತ್ತಿರೋರು ಉತ್ತರವನ್ನು ಕಮೆಂಟ್ ಮಾಡಿ. ಉತ್ತರ ಗುಲ್ಬದನ್ ಬೇಗಂ. ಮುಂದಿನ ಪ್ರಶ್ನೆ, ತಾಜುಲ್ ಮಾಸಿರಿ ಎಂಬ ಪುಸ್ತಕವನ್ನು ರಚಿಸಿದವರು ಯಾರು? ಉತ್ತರ ಹಸನ್ ನಿಜಾಮಿ. ಮುಂದಿನ ಪ್ರಶ್ನೆ, ಬಾಬರ್ ನಾಮ ಕೃತಿಯನ್ನು ಬರೆದವರು ಯಾರು? ಉತ್ತರ ಬಾಬರ್. ಮುಂದಿನ ಪ್ರಶ್ನೆ, ಅನುಭವ ಮಂಟಪದ ಅಧ್ಯಕ್ಷರು ಯಾರು? ಉತ್ತರ ಅಲ್ಲಮ ಪ್ರಭು. ಮುಂದಿನ ಪ್ರಶ್ನೆ, ಬಸವೇಶ್ವರರ ಅಂಕಿತ ನಾಮ ಯಾವುದಿರ್ಬೋದು? ಉತ್ತರವನ್ನು ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಕೂಡಲ ಸಂಗಮ ದೇವ. ವಂದನೆಗಳು. ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.